ಯಾರಿಗೆ ಬರುತ್ತೆ ಡಾಕ್ಟ್ರೇ? ಭಾಳ ಸರಳವಾಗಿ ನಿಮ್ಗೆ ಹೇಳ್ತೀನಿ. ಇದು 3rd and 4th and 5th ಡಿಕೇಡ್, 35 ವರ್ಷ ಆದಮೇಲೆ ಈ ಹೆಣ್ಣುಮಕ್ಕಳಲ್ಲಿ ಕಾಣಿಸ್ಕೊಳ್ಳೋಂಥ ಕ್ಯಾನ್ಸರು. ಯಾರಲ್ಲಿ ಭಾಳ ಕಾಮನ್ ಅಂದರೆ ನಲ್ಲಿ ಪ್ಯಾರೆಸ್ ವುಮನ್ ಮದುವೆನೇ ಆಗಿಲ್ಲ, ತನ್ನ ಬ್ರೆಸ್ಟನ್ನು ಯಾರಿಗೂ ಮಕ್ಕಳಿಗೆ, ಯಾಕಂದರೆ ಮದುವೆ ಆಗಿಲ್ಲ ಅಂದರೆ ಮಕ್ಕಳಿಲ್ಲ, ಹಾಲು ಕುಡಿಸಿರಲ್ಲ, ಅಂಥ ವುಮನ್ಸ್ನಲ್ಲಿ ನಲ್ಲಿ ಪ್ಯಾರೆಸ್ ವುಮನ್ ಅಂತೀವಿ. ಚಾನ್ಸಸ್ ಆರ್ ಮೋರ್. 1-2 ಮಕ್ಕಳು ಹಡ್ದಿರ್ತಾರೆ, ಆದರೆ ಏನೋ ಸಮಸ್ಯೆಯಿಂದ, ನಾಚಿಕೆಯಿಂದ ಅಥವಾ ನನ್ನ ಬಾಡಿ ಶೇಪ್ ಹೊಲ್ಟೋಗುತ್ತೆ ಅಂತ ಅನೇಕ ಹೆಣ್ಮಕ್ಳು ಬ್ರೆಸ್ಟ್ ಫೀಡ್ ಮಾಡಲ್ಲ. ಅಂಥ ಹೆಣ್ಮಕ್ಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ಇದನ್ನು ಚೆನ್ನಾಗಿ ನೆನಪಿಡಬೇಕು ನೀವು. ಬ್ರೆಸ್ಟ್ ಕ್ಯಾನ್ಸರ್ ಹಾಲು ಸೆಕ್ರೆಟ್ ಮಾಡೋದು, ಮಕ್ಕಳಿಗೆ ಹಾಲು ಕೊಡಬೇಕು, ಅವರು ಕೊಡಲ್ಲ. ಮಾಡ್ರನ್ ವುಮನ್ನು, ಫ್ಯಾಷನ್ನು ಏನೋ ಅಂಥ ವುಮನ್ಗಳು. 3ನೇದು ಅವ್ರ ಫ್ಯಾಮಿಲಿಗಳು ರನ್ ಆಗುತ್ತೆ. ದೊಡ್ಡಮ್ಮನಿ ಕ್ಯಾನ್ಸರ್ ಇತ್ತು, ಚಿಕ್ಕಮ್ಮನಿ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು, ಅಮ್ಮನಿಗಿತ್ತು, ಅಜ್ಜಿಗಿತ್ತು. ಅಂಥವ್ರ ಮನೆಯಲ್ಲಿ ಹುಟ್ಟುವಂಥ ಹೆಣ್ಣುಮಕ್ಕಳಿಗೆ ಆಗಲೇಬೇಕು ಅಂತ ಅಲ್ಲ, ಹೆದರ್ಕೋಬೇಡಿ. ಆದರೆ ಚಾನ್ಸಸ್ ಜಾಸ್ತಿ. ಯಾವುದೇ ಒಂದು ಫ್ಯಾಮಿಲಿಯೊಳಗೆ ದೊಡ್ಡಮ್ಮ ಚಿಕ್ಕಮ್ಮನಿಗಿದ್ರೆ ನೀವು 25 ವರ್ಷಕ್ಕೆ ನಿಮ್ಮ ಬ್ರೆಸ್ಟ್ ಎಕ್ಸಾಮ್ ಮಾಡಿಸ್ಕೋಬೇಕು, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಬೇಕು. ಸೊ ಈ ರೋಗ ಲಕ್ಷಣಗಳೇನು? ಏನೂ ಇಲ್ಲ, ಒಂದು ಗಂಟು ಸಿಗುತ್ತೆ. ಕೆಲವರಿಗೆ ತೊಟ್ಟಿನಲ್ಲಿ ರಕ್ತ ಬರುತ್ತೆ, ಬ್ಲೀಡಿಂಗ್ ಪರ್ ನಿಪ್ಪಲ್ ಅಂತೀವಿ ನಾವು. ಯಾಕೋ ಈಚೀಚೆಗೆ ಸವ್ಕೊಂಡು ಹೋಗ್ತಾ ಇದ್ದಾರೆ, ಹಸಿವೆ ಇಲ್ಲ. ಯಾವುದೇ ಒಂದು ಕ್ಯಾನ್ಸರ್ನಲ್ಲಿ ಲಾಸ್ ಆಫ್ ವೆಯ್ಟ್ ಆ್ಯಂಡ್ ಲಾಸ್ ಆಫ್ ಅಪೆಟೈಟ್ ಅಂತೀವಿ. ಆಹಾರ ತಿನ್ನೋದು ಕಡಿಮೆ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ಇದೂ ಒಂದು ಕಾರಣ. ಅಷ್ಟಾದಾಗಿ ನಮ್ಮ ಹತ್ರ ಬಂದಾಗೆ ನಮಗೆ ಭಾಳ ಈಸಿ. ನನ್ನ ಕೈ ಟ್ರೈನ್ಡ್ ಹ್ಯಾಂಡ್. ನಾವು ಯಾವಾಗಲೂ ಕೂಡ ನಿಮ್ಮ ಎಡಗಡೆ ಬ್ರೆಸ್ಟ್ನಲ್ಲಿ ಗಂಟಿದೆ ಅಂತ ನೀವು ಹೇಳಿದರೆ ಎಡಗಡೆ ಬ್ರೆಸ್ಟ್ ನಾನು ಎಕ್ಸಾಮ್ ಮಾಡಲ್ಲ, ಫಸ್ಟ್ ಬಲಗಡೆ ಎಕ್ಸಾಮ್ ಮಾಡ್ತೀನಿ. ಯಾಕಂದರೆ ನಾರ್ಮಲ್ ಬ್ರೆಸ್ಟನ್ನು ನಾವು ಫಸ್ಟ್ ಎಕ್ಸಾಮ್ ಮಾಡಬೇಕು, ಆಮೇಲೆ ಅಬ್ನಾರ್ಮಲ್ನ ನಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬರುತ್ತೆ. ಒನ್ಸ್ ನನಗೆ ಗೊತ್ತಾಗುತ್ತೆ ಇದು ಬ್ರೆಸ್ಟ್ ಅಂತ. ಇನ್ನು ಕೆಲವರಿಗೆ ಇಲ್ಲಿ ಕ್ಯಾನ್ಸರ್ ಇರುತ್ತೆ, ಇಲ್ಲಿ ಸೆಕೆಂಡ್ರೀಸ್ ಅಂತೀವಿ ನೋಡಿ. ಕ್ಯಾನ್ಸರ್ನಲ್ಲಿ ಪ್ರೈಮರಿ ಬೇರೆ, ಸೆಕೆಂಡ್ರಿ ಬೇರೆ. ಬ್ರೆಸ್ಟ್ನಾಗಿರೋ ಪ್ರೈಮರಿ ಇಲ್ಲಿ ಲಿಂಫ್ ನೋಡ್ಸ್ಗೆ ಹೋಗುತ್ತೆ, ಆಮೇಲೆ ಲಂಗ್ಸ್ಗೆ ಹೋಗುತ್ತೆ, ಆಮೇಲೆ ಬ್ರೈನ್ಗೆ ಹೋಗುತ್ತೆ, ಓವರಿಗೆ ಹೋಗುತ್ತೆ. ಹಂಗೆ ಒಂದು ಕ್ಯಾನ್ಸರ್ ಪೇಷಂಟ್ ಸತ್ತೋಗೋದು. ಕ್ಯಾನ್ಸರಿಂದ ಯಾಕೆ ಸಾಯ್ತಾರೆ ಅಂದರೆ ನೀವು ಕರೆಕ್ಟ್ ಟೈಮ್ನ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಕ್ಯಾನ್ಸರ್ ಬೇರೆ ಬೇರೆ ಭಾಗಕ್ಕೆ ಹೋಗಿ ಸಾಯಿಸಿಬಿಡುತ್ತೆ. ಅದರಿಂದ ದಯವಿಟ್ಟು ಆದಷ್ಟು ಬೇಗ ನೀವು ಎಕ್ಸಾಮ್ ಮಾಡ್ಕೋಬೇಕು. ನನಗೇನಾದರೂ ಡೌಟ್ ಬಂತು ಅಂದರೆ ನನಗೆ ನೆಕ್ಸ್ಟ್ ಈಸ್ FNAC ಅಂತೀವಿ, ಫೈನ್ ನೀಡ್ಲ್ ಆಸ್ಪಿರೇಷನ್ ಸೈಟಾಲಜಿ. ಒಂದು ನೀಡ್ಲ್ ಹಾಕಿಸ್ತಾರೆ ನಮ್ಮ ಪ್ಯಾಥಾಲಜಿಸ್ಟು. ಅದನ್ನು ಟಿಶ್ಯೂ ತೊಗೊಂಡು ಟೆಸ್ಟಿಗೆ ಕಳಿಸಿದರೆ ಕ್ಯಾನ್ಸರೋ ಅಲ್ವೋ ಅಂತ ರಿಪೋರ್ಟ್ ಬರುತ್ತೆ. ಅದಾದಮೇಲೆ ನಮಗೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ. ಅಲ್ಟ್ರಾಸೌಂಡ್ ಸ್ಕ್ಯಾನು, ಮ್ಯಾಮೋಗ್ರಫಿ, CT ಸ್ಕ್ಯಾನು, MRI ಸ್ಕ್ಯಾನು, PET ಸ್ಕ್ಯಾನು, ಇವೆಲ್ಲ ನಮ್ಮ ಫೀಲ್ಡಿಗೆ ಬರುತ್ತೆ. ನಿಮ್ಗೊಂದು ಸಾರಿ ಆ ಥರ ಬಂದಾಗೆ ದಯವಿಟ್ಟು ಒಬ್ಬ ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಒನ್ಸ್ ಡಯಾಗ್ನೋಸ್ ಆದರೆ ಹೆದರ್ಕೋಬೇಡಿ. ನಾನು ಅವಲೇ ಹೇಳ್ದಂಗೆ ಸ್ಟೇಜ್ 1ನ ಬಂದರೆ ನೀವು 15 ವರ್ಷ ಬದುಕ್ತೀರಿ. ಸ್ಟೇಜ್ 2ನ ಬಂದರೆ 2 ವರ್ಷ ಕಡಿಮೆ ಆಗುತ್ತೆ. ಸ್ಟೇಜ್ 3ನ ಬಂದರೆ 10 ವರ್ಷಕ್ಕೆ ಬರ್ತೀರಿ. ಸ್ಟೇಜ್ 4ನ ಬಂದರೆ 5 ವರ್ಷಕ್ಕೆ ಬಂದುಬಿಡ್ತೀರಿ. ಅದಕ್ಕೆ ಅರ್ಲಿ ಡಿಟೆಕ್ಷನ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಇನ್ ಕ್ಯಾನ್ಸರ್. ಅದರಿಂದ ದಯವಿಟ್ಟು ನಿಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ದಯವಿಟ್ಟು ಆದಷ್ಟು ಬೇಗ ನೋಡಿ. ಬ್ರೆಸ್ಟ್ ಕ್ಯಾನ್ಸರ್ಗೆ ನೀವು ಹೆದರ್ಕೊಂಡು ಬೇರೆ ಬೇರೆ ಮೊಡಾಲಿಟೀಸ್, ನಾನಲ್ಲೋ ಚಕ್ಕೆ ತಿಂತೀನಿ, ಕೇರಳಕ್ಕೆ ಹೋಗಿ ನಾಟಿ ಔಷಧಿ ಮಾಡಿಸ್ತೀನಿ, ದಯವಿಟ್ಟು ಇವೆಲ್ಲ ಮರೆತುಬಿಡಿ. ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಇವತ್ತು ಆಂಕಾಲಜಿ ಬಹಳ ಮುಂದುವರೆದಿದೆ. ನಾನು ಜನರಲ್ ಸರ್ಜರಿ ಪ್ರೊಫೆಸರ್ ಆಗಿ ಮೆಡಿಕಲ್ ಕಾಲೇಜ್ ಸಾಕಷ್ಟು ಆಪರೇಷನ್ ಮಾಡಿದ್ದೀನಿ. ಬಟ್ ಇವತ್ತು ನಾನು ಮಾಡಲ್ಲ, ಯಾಕಂದರೆ ಆಂಕಾಲಜಿ ಸರ್ಜನ್ ಅಂತಲೇ ಇರ್ತಾರೆ. ನನ್ನ ಹತ್ರ ಬಂದರೆ ನಾನು ಡಯಾಗ್ನೋಸ್ ಮಾಡ್ತೀನಿ, ಒಂದು ಆಂಕಾಲಜಿ ಸರ್ಜನಿಗೆ ರೆಫರ್ ಮಾಡ್ತೀನಿ. ನಿಮಗೆ ಸರಳವಾಗಿ ಹೇಳ್ಬೇಕಂದ್ರೆ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತ ಇರುತ್ತೆ ನಮ್ಮಲ್ಲಿ. ನಮಗೆ ಸರ್ಜರಿ, ರೇಡಿಯೋಥೆರಪಿ, ಕೀಮೊಥೆರಪಿ, ಹಾರ್ಮೋನ್ ಥೆರಪಿ, ಸೈಕಲಾಜಿಕಲ್ ಕೌನ್ಸಿಲಿಂಗ್. ನಿಮಗೆ ಕೌನ್ಸಿಲ್ ಮಾಡ್ತಾರೆ, ಧೈರ್ಯ ಹೇಳ್ತಾರೆ, ಬೇರೆ ವುಮನ್ ಆಪ್ರೇಷನ್ ಮಾಡಿಸ್ಕೊಂಡಿರೋರನ್ನ ತೋರಿಸ್ತಾರೆ. ಇವೆಲ್ಲ ಪ್ಲಾನ್ ಇರೋದ್ರಿಂದ ಆಂಕಾಲಜಿ ಸೆಂಟ್ರ್ಗಳು ಎಲ್ಲ ಮೆಡಿಕಲ್ ಕಾಲೇಜ್ನಲ್ಲೂ ಇರ್ತವೆ. ಅದು ಬಿಟ್ಟರೆ ಪ್ರೈವೇಟ್ ಆಂಕಾಲಜಿ ಸೆಂಟ್ರ್ಗಳು ಭಾಳ ಇದ್ದಾವೆ. ದಯವಿಟ್ಟು ಆದಷ್ಟು ಅರ್ಲಿ. ಏನಂದರೆ ಅನ್ಫಾರ್ಚುನೇಟ್ಲಿ ನೀವು ಕಾರ್ಪೊರೇಟ್ ಹಾಸ್ಪಿಟ್ಲ ಮಾಡಿಸ್ಕೊಳಕ್ಕೆ ಹೋದರೆ ದುಡ್ಡು ಜಾಸ್ತಿ ಖರ್ಚಾಗ್ತದೆ. ಅದರಿಂದ ನಿಮ್ಗೆ ಯಾವುದಾದ್ರೂ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ನಿಮಗೆ ತುಂಬ ಒಳ್ಳೆಯದು ಯಾವಾಗಲೂ ಕೂಡ. ಆದ್ದರಿಂದ ಇದನ್ನು ನಿಮ್ಮ ಬ್ರೆಸ್ಟ್ ಕ್ಯಾನ್ಸರ್ನ ನೆಗ್ಲೆಕ್ಟ್ ಮಾಡಬೇಡಿ. ಆದಷ್ಟು ಬೇಗ ಡಿಟೆಕ್ಟ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳಿ. ನಮಸ್ಕಾರ.